ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ನೀಟ್ ವಿಚಾರದಲ್ಲಿ ಮೌನ ಮುರಿದ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಯುವಕರಿಗೆ ಪ್ರಧಾನಿ ಮೋದಿ ಅಭಯ. ವಿದ್ಯಾರ್ಥಿಗಳ ಹಿತ ಕಾಯಲು ನನ್ನ ಸರ್ಕಾರ ಬದ್ಧವಾಗಿದೆ. ದೇಶದ ಯುವಕರೇ ಮೊದಲು ಸಂದೇಶವನ್ನ ರವಾನಿಸಿದ್ದಾರೆ ಪ್ರಧಾನಿ ಮೋದಿ. ದೇಶದ ಯುವಕರಿಗೆ ನಮೋ ಮೆಗಾ ಸಂದೇಶ. ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಿಂತ ಮಿಗಿಲಾದದ್ದು ಯಾವುದು ಕೂಡ ಇಲ್ಲ. ನೀಟ್ ಅಕ್ರಮದಲ್ಲಿರುವಂತಹ ತಪ್ಪಿತಸ್ಥರಿಗೆ ಶಿಕ್ಷೆ ಖಚಿತ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸ್ತೀವಿ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ನೀಟ್ ವಿಚಾರದಲ್ಲಿ ಮೌನ ಮುರಿದ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಯುವಕರಿಗೆ ಪ್ರಧಾನಿ ಮೋದಿ ಅವರ ಅಭಯ ಇದು. ವಿದ್ಯಾರ್ಥಿಗಳ ಹಿತವನ್ನ ಕಾಯಲು ನನ್ನ ಸರ್ಕಾರ ಬದ್ಧವಾಗಿದೆ. ದೇಶದ ಯುವಕರೇ ಮೊದಲು ಅಂತ ಸಂದೇಶವನ್ನ ಸಾರಿದ್ದಾರೆ. ದೇಶದ ಯುವಕರಿಗೆ ನಮೋ ಮೆಗಾ ಸಂದೇಶ ಇದೆ. ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಿಂತ ಮಿಗಿಲಾದದ್ದು ಯಾವುದು ಕೂಡ ಇಲ್ಲ. ನೀಟ್ ಅಕ್ರಮದಲ್ಲಿರುವಂತಹ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಕೂಡ ಇದರಲ್ಲಿ ಸ್ಥಾಪಿಸ್ತೀವಿ. ಇಮಿಡಿಯೇಟ್ ಆಗಿ ಇದರ ಬಗ್ಗೆ ಕಠಿಣವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಒಂದ್ ಕಡೆಯಲ್ಲಿ ಸಂಸತ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಚರ್ಚೆಗೆ ಅವಕಾಶ ಕೊಡಿ ಅಂತ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇದ್ದಾರೆ. ರಾಜ್ಯಸಭೆ ಹಾಗೆ ಲೋಕಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಡಳಿತ ಪಕ್ಷದವರು. ಜೊತೆಗೆ ನಮಗೆ ಒಂದಿಷ್ಟು ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೊರಗಡೆ ಇದೇ ಕಾಕ್ರೋಚ್ ಪಾರ್ಟಿಯವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಗೂಂಡಾಗಿರಿ ಆಗ್ಬಿಟ್ಟಿದೆ. ಗೂಂಡಾಗಿರಿ ವರ್ತನೆ, ರೌಡಿಸಂ, ಪೊಲೀಸ್ನವರ ಮೇಲೆ ಹಲ್ಲೆ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ, ಜೊತೆಗೆ ಅಲ್ಲಿ ಸಾರ್ವಜನಿಕರಿಗೆ ಓಡಾಡೋಕೆ ಬಿಡ್ತಾ ಇಲ್ಲ. ಅಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕಾರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಪೊಲೀಸ್ನವರನ್ನ ನೆಲಕ್ಕೆ ಹಾಕೊಂಡು ತುಳಿತಾ ಇದ್ದಾರೆ. ಸ್ಟಾರ್ಟ್ ಶುರುವಾಗಿದ್ದೇ ಪೊಲೀಸ್ನವರ ಮೇಲೆ ಯಾವಾಗ ಹಲ್ಲೆ ಆಯಿತು, ಆ ಹಲ್ಲೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಯಿತು. ಸದ್ಯ ಈಗ ಏನೇನು ಬೆಳವಣಿಗೆ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಹಾಗಾದ್ರೆ ಇದರ ಹಿಂದೆ ಯಾರು ಕುಮ್ಮಕ್ಕಿದೆ, ಈ ರೀತಿಯಾದಂತಹ ಮಾಡುವಂತ ನಿಟ್ಟಲ್ಲಿ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಇವರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಸಪೋರ್ಟ್ ಯಾರು ಮಾಡ್ತಾ ಇದ್ದಾರೆ ನೋಡಿ. ಆ ಅಟ್ಯಾಕ್ ಮಾಡ್ತಾ ಇರುವ ದೃಶ್ಯ ಅದು ಜಿರಳೆಗಳು ಮುತ್ಕೊಂಡಂಗೆ ಇದೆ. ಅದು ಎಸ್, ನೀವು ಹೇಳ್ತಾ ಇದ್ರಿ ಆಧುನಿಕ ತಂತ್ರಜ್ಞಾನದ ಸಪೋರ್ಟ್ ಯಾವುದಿದೆ ಅಂತ. ನೋಡಿ, ಬ್ರಿಡ್ಜ್ ಫೈ ಅನ್ನುವಂತ ಒಂದು ಆಪ್, ಅದು ನಿಷೇಧಿತವಲ್ಲ, ಅದು ನಿಮಗೆ ಬ್ಯಾನ್ ಅಲ್ಲ. ಅದನ್ನ ಯಾಕೆ ಬಳಸ್ತಾರೆ ಅಂತಂದ್ರೆ ನಿಮಗೆ ನೆಟ್ವರ್ಕ್ ಇಲ್ಲದಂತ ಜಾಗದಲ್ಲಿ, ಜಾಮರ್ ಹಾಕಿದಂತ ಜಾಗದಲ್ಲಿ ಅದನ್ನ ಒಬ್ಬರಿಂದ ಒಬ್ರು ಎಮರ್ಜೆನ್ಸಿ ಸಮಯದಲ್ಲಿ ಆ ರೀತಿ ಸಂದರ್ಭದಲ್ಲಿ ಅದನ್ನ ಬಳಸ್ಕೊಬೇಕು. ಆದ್ರೆ ಇವ್ರು ಹಂಗಲ್ಲ, ಅದನ್ನ ಇವರು ಬಳಸ್ಕೊಳ್ತಾ ಇದ್ದಾರೆ, ಈ ರೀತಿ ಕೃತ್ಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮೋದಿ ಟ್ವೀಟ್ ಮಾಡಿರೋದು ವಿದ್ಯಾರ್ಥಿಗಳ ಹಿತ ಕಾಯೋದಕ್ಕೆ ನನ್ನ ಸರ್ಕಾರ ಬದ್ಧ ಅಂತ ಹೇಳ್ತಾ ಇದ್ರು. ಮೊನ್ನೆಯಿಂದ ನರೇಂದ್ರ ಮೋದಿ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ, ಪ್ರಧಾನಿ ಮಾತನಾಡ್ತಾ ಇಲ್ಲ, ಪ್ರಧಾನಿ ಮೌನ ವಹಿಸಿದ್ರು ಅಂತ ಹೇಳ್ತಾ ಇದ್ರು. ಸದ್ಯ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಗಾ ಸಂದೇಶವನ್ನ ವಿದ್ಯಾರ್ಥಿಗಳಿಗೆ ರವಾನಿಸಿದ್ದಾರೆ ಟ್ವೀಟ್ ಮುಖಾಂತರ. ನೀಟ್ ಅಕ್ರಮದಲ್ಲಿರುವಂತಹ ತಪ್ಪಿತಸ್ಥರಿಗೆ ಶಿಕ್ಷೆ ಖಚಿತ. ಈ ನಿಟ್ಟಿನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸ್ತೀವಿ ಅಂತ ಮೋದಿ ಹೇಳ್ತಾ ಇದ್ದಾರೆ. ನೀಟ್ ವಿಚಾರದಲ್ಲಿ ಮೌನ ಮುರಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಯುವಕರಿಗೆ ಪ್ರಧಾನಿ ಮೋದಿ ಅವರು ಅಭಯವನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಹಿತ ಕಾಯಲು ನನ್ನ ಸರ್ಕಾರ ಯಾವತ್ತೂ ಕೂಡ ಬದ್ಧವಾಗಿದೆ. ದೇಶದ ಯುವಕರೇ ಮೊದಲು ಅಂತ ಸಂದೇಶವನ್ನ ರವಾನಿಸಿದ್ದಾರೆ. ಆ ಟ್ವೀಟ್ ಕೂಡ ನೀವು ಗಮನಿಸ್ತಾ ಇರಬಹುದು. ದೇಶದ ಯುವಕರಿಗೆ ನರೇಂದ್ರ ಮೋದಿ ಅವರ ಮೆಗಾ ಸಂದೇಶ. ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನೀಟ್ ಅಕ್ರಮದಲ್ಲಿ ಯಾರೇ ಇರಲಿ ಅವರ ವಿರುದ್ಧ ಕಠಿಣ ನಿಲುವನ್ನ ತೆಗೆದುಕೊಳ್ಳಲಾಗುತ್ತೆ, ಕಠಿಣ ಶಿಕ್ಷೆಯನ್ನ ಒಳಪಡಿಸಲಾಗುತ್ತೆ ಅಂತ ಈಗ ನರೇಂದ್ರ ಮೋದಿ ಅವರು ಟ್ವೀಟ್ ಮುಖಾಂತರ ಈಗ ಹೇಳ್ತಾ ಇದ್ದಾರೆ. ಅಲ್ಲ, ಮೊನ್ನೆ ಸಂಸತ್ನಲ್ಲೂ ಕೂಡ ಈ ಬಗ್ಗೆ ಮೌನ ಮುರಿದಿದ್ರು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಒಂದು ಅಕ್ರಮ ನಡೆಯೋದಿಲ್ಲ, ಅದಕ್ಕೆ ನಾವು ಏನ್ ಮಾಡಬೇಕೋ ಅದನ್ನ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಕಠಿಣವಾದ ಶಿಕ್ಷೆ ಆಗುತ್ತೆ ಅಂತ ಕೂಡ ಹೇಳಿದ್ರು. ಅದ್ರ ಜೊತೆಗೆ ಈಗ ಯುವಕರ ಮುಂದೆ, ನಮ್ಮ ದೇಶದ ಯೂತ್ ಮುಂದೆ ನಥಿಂಗ್ ಈಸ್ ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಯ್ತಾ, ಅದಕ್ಕಿಂತ ಇಂಪಾರ್ಟೆಂಟ್ ಇನ್ಯಾವುದೂ ಇಲ್ಲ. ನಾವು ಏನ್ ಮಾಡಬೇಕು, ಯುವಕರ ಪರವಾಗಿ ನಾವು ನಿಲ್ತೀವಿ. ಈ ದೇಶದ ಶ್ರೇಯೋಭಿವೃದ್ಧಿಗಾಗಿ, ಯುವಕರ ಶ್ರೇಯೋಭಿವೃದ್ಧಿಗಾಗಿ ನಾವು ನಮ್ಮ ಸರ್ಕಾರ ನಿಲ್ಲುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಆಯ್ತಾ, ಸೊ ಆದರೂ ಇಷ್ಟೆಲ್ಲ ಆದ್ರೂ ಕೂಡ ಅದಕ್ಕೊಂದು ಕಾದು ನೋಡಬಹುದಲ್ಲ. ಅದರ ಹೇಳಿದಾರಲ್ಲ, ಓಕೆ ಮುಂದೆ ಏನ್ ಮಾಡ್ತಾರೆ ಅಂತೇಳಿ ಕಾದು ನೋಡುವ ತಂತ್ರ ಇಲ್ಲವೇ ಇಲ್ಲ. ಇವರಿಗೆ ಏನು ಒಟ್ಟಲ್ಲಿ ದೇಶದಲ್ಲಿ
ಅರಾಜಕತೆ ಮೂಡಿಸಬೇಕು ದೇಶದಲ್ಲಿ, ಒಂದು ರೀತಿಯಲ್ಲಿ ಯಾವ ರೀತಿ ಅಂತಂದ್ರೆ ಒಂದು ದೊಡ್ಡ ದೊಂಬಿ ಎಬ್ಬಿಸಬೇಕು. ನಿಮ್ಗೆ ನೇಪಾಳದಲ್ಲಿ ಬಾಂಗ್ಲಾದಲ್ಲಿ ಆದಂತ ಪರಿಸ್ಥಿತಿ